ನಾನು ಬಂದು 3 days ಆಗಿದೆ ಆಲ್ರೆಡಿ. 3 daysವರೆಗೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬಾ ಗಣೇಶ ಚತುರ್ಥಿ ಅಲ್ವಾ, ಫುಲ್ ಹೆವಿ ಜನಗಳು. ನಾನು ಗೇಟ್ ವೇ ಆಫ್ ಇಂಡಿಯಾ ಹತ್ರ ಹೋಗ್ತಾ ಇದ್ದೀನಿ. ಎಲಿಫೆಂಟ್ ಕೇವ್ ಕೇಳಿರ್ತೀರ ನೀವು, ತೋರಿಸ್ತೀನಿ ನಿಮಗೆ. ಬಟ್ ಈ ಲೋಕಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಹೆವಿ ಕಷ್ಟಗಳು, ಹೆವಿ ಜನ ಇರ್ತಾರೆ. ಇವಾಗ ಮಧ್ಯಾಹ್ನ ಹೊತ್ತು ಅಂತ ಪರವಾಗಿಲ್ಲ, ಮಾರ್ನಿಂಗ್ ಹೊತ್ತು ಈವ್ನಿಂಗ್ ಹೊತ್ತು ಬಂದ್ಬಿಟ್ಟು ಫುಲ್ಲು ಬಿಗ್ ಟೈಮ್ ಅಲ್ವಾ, ಫುಲ್ ಜನ ಇರ್ತಾರೆ. ಕಾಲಿಕ್ಕಾಗಲ್ಲ. ಅದು ಟೂರಾಡಿ ಬಂದ್ವಿ. ನೆಕ್ಸ್ಟ್ ಗೇಟ್ ವೇ ಆಫ್ ಇಂಡಿಯಾ ಅಂತ ನೋಡಿದ್ರು. ವಾಂಕಡೆ ಸ್ಟೇಡಿಯಮ್ಮು, ರೈಲ್ವೆ ಸ್ಟೇಷನ್ ಪಕ್ಕನೇ ಸ್ಟೇಡಿಯಮ್ಮು, ಅದ್ರ ಮುಂದ್ಗಡೆ ಸಮುದ್ರ. ಇದೇ ಲಾಸ್ಟ್ ಸ್ಟೇಷನ್ಗಳು ಮುಂಬೈದು, ನೋಡ್ಬೋದು. ಆದಮೇಲೆ ಲಾಸ್ಟಲ್ಲಿ ಗೋಡೆ. ನಿಮಗೆ ನೀವೇನಾದರೂ ವಾಂಕಡೆ ಸ್ಟೇಡಿಯಮ್ಗೆ ಬರಬೇಕು ಅಂದರೆ ಲೋಕಲ್ ಟ್ರೈನ್ ಹತ್ತಿದ್ರೆ ಚರ್ಚ್ ಗೇಟ್ ಲಾಸ್ಟ್ ಸ್ಟೇಷನ್ ಹೇಳ್ಕೊಂಡ್ರೆ ನೀವು ವಾಂಕಡೆ ಪಕ್ಕನೇ ನಿಲ್ಲಿಸ್ತಾನೆ ಗುರು, ವಾಕಬೆಲ್ಲ. ಆ ಟ್ರೈನಿಂದ ಇಳಿದಿದ್ಕೇನೆ ಇಲ್ಲಿ ನೋಡಿರ್ಬೋದು ಎಂತಿಗೆ ಜನ ನಿಂತವ್ರೆ ಅಂದರೆ ನಾವು ಹೋಗಿ ಕೇಳಿದ್ವಿ. ಈ ಬಸ್ ಸ್ಟ್ಯಾಂಡ್ ಗುರು, ಇದು ಬಸ್ಸು. ಇನ್ನೂ ಬಸ್ಸೇ ಬಂದಿಲ್ಲ. ಆಲ್ರೆಡಿ ಕಂಡಕ್ಟ್ರ್ ಬಂದ್ಬಿಟ್ಟು ಟಿಕೆಟ್ ಕಲೆಕ್ಟ್ ಮಾಡ್ತವ್ರೆ. ಎಷ್ಟು ಶಿಸ್ತಿಂದ ಕ್ಯೂಂಗೆ ನಿಂತವ್ರು ನೋಡು. ನಮ್ಮ ಬೆಂಗಳೂರಲ್ಲಂತೂ ಫುಲ್ ನುಗ್ತಾ ಇರ್ತಾರೆ ಕುರಿಗಳು ತುಂಬಂಗೆ ಶಿಸ್ತಿಂದ. ಇನ್ನೂ ಬಸ್ಸೇ ಬಂದಿಲ್ಲ, ಅದೇ ಕಂಡಕ್ಟ್ರ್ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ತಾನೆ ಟಿಕೆಟ್ನ. ಗುರು ಫ್ರೀ ಹತ್ತಿ 1 ಅವರ್ ಆಯಿತು. 1 ಅವರ್ ಆದಮೇಲೆ ತಂದು ಹಾಕ್ತಾ ಗುರು ಇಲ್ಲಿಗೆ. ಕೊನೆಗೂ ಕ್ಲೈಮೇಟ್ ಫುಲ್ಲು ಏನೋ ಮೋಡ ಮುಚ್ಕೊಂಡಿದೆ ಗುರು, ಏನೋ ಗೊತ್ತಿಲ್ಲ. ನೋಡಿ ಅಲ್ಲಿದೆಯಲ್ಲ, ಅಲ್ಲಿಂದ ಫುಲ್ ಲಾಸ್ಟ್ವರೆಗೂ ನೋಡ್ತಾ ಇದ್ದೀರಾ, ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ನೋಡಿ, ಟ್ರ್ಯಾಕ್ ಹಾಕ್ತಿದ್ರು. ಒಂದು ಟ್ರ್ಯಾಕ್ ಹಾಕ್ಬಿಟ್ಟು ಅದಕ್ಕೆ 15 ರೂಪಾಯಿ ಟಿಕೆಟ್. ಇಲ್ಲಿಂದ ಅಲ್ಲಿವರೆಗೂ ತೊಗೊಂಡೋಗ್ಬಿಡ್ತೇನೆ. ಒಬ್ರಿಗೆ 15 ರೂಪಾಯಿ ಅಂತೆ ಗುರು. ಹೆವಿ ಸೆಕೆ ಇದೆ ಗುರು, ಇರೋಕ್ಕಾಗ್ತಾಯಿಲ್ಲ. ಬಟ್ ಅವನು 3/4 ಗಂಟೆ 1 ಅವರ್ ಅಂದ ಕರ್ಕೊಂಡೋಗ್ಬಿಡೋಕ್ಕೆ. 1.5 ಅವರ್ 1.25 ಅವರ್ ಆಯಿತು ಬರೋ. ಫುಲ್ ಸಾಕಾಗುತ್ತೆ. ಆತ ಬಿಸಿಲೂ ಇಲ್ಲ, ಚಳಿನೂ ಇಲ್ಲ, ಒಂಥರ ಹಬೆ ಹೊಡೆಯುತ್ತೆ ಇವರು. ಹಬೆ ಒಂಥರ ಒಳ್ಳೆ ಸ್ಟೀಮಲ್ಲಿ ಕೂತಂಗೆ ಆಗುತ್ತೆ. ಫುಲ್ಲು ಫಾರಿನರ್ಸ್ ಎಲ್ಲ ಇಲ್ಲಿ ನೋಡ್ತಿದ್ದೀರಾ. ಫುಲ್ ಸುತ್ತ ಸಮುದ್ರ. ಅಲ್ಲಿ ಯಾವುದೋ ಬ್ರಿಡ್ಜಿನ ಇವಾಗ ಕಟ್ತಾ ಇದ್ದಾರೆ, ರೋಡು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲ, ಕೆಳಗಡೆಯಿಂದ 1 ಕಿಲೋಮೀಟ್ರ್ ಹೈಕಿಂಗ್ ಮಾಡಬೇಕು. ಫುಲ್ ಇದೇ ಥರ ಫುಲ್ ಹೈಟ್ ಇದೆ ಇವರು ಹತ್ತಕ್ಕೆ.
ನಮ್ಮದು ಸಾಕಾಗೋಯ್ತು, ಇನ್ನೂ ಅರ್ಧ ಕಿಲೋಮೀಟ್ರಿಗೆ ಅಂತೆ ನೋಡಿ. ಹೋಗೋ ಜಾಗದಲ್ಲೆಲ್ಲ ಫುಲ್ ಶಾಪಿಂಗ್, ಅದು ಇದು ಗೊಂಬೆಗಳು, ಟಾಯ್ಸು, ಆಟಾಡೋ ಸಾಮಾನು ಎಲ್ಲ ಇವೆ. ನನ್ನ ವಾಯ್ಸ್ ನಿಮಗೆ ಕೇಳಿಸಿದೆಯೋ ಕೇಳಿಸಿರೋ ಗೊತ್ತಾಗ್ತಿಲ್ಲ. ಇಲ್ಲಂತೂ ಫುಲ್ ನನ್ನ ಮೈಕು ಹಾಳಾಗೋಗಿದೆ. ಫೋನ್ ರೆಕಾರ್ಡಿಂಗಲ್ಲೇ ನನ್ನ ಮೈಕ್ ನಡೀತಾ ಇರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೈಕ್ ಹಾಕಿ ರೆಕಾರ್ಡ್ ಮಾಡ್ತೀನಿ. ಹಿಂಗೆ ಹೈಟ್ ಇದೆ, ಫುಲ್ ಸುಸ್ತಾಗ್ಬಿಡುತ್ತೆ. ಈ ಸೆಕೆಗೂ ಹತ್ತಕ್ಕೂ ಆಗಲ್ಲ, ಏನೂ ಇಲ್ಲ ಗುರು. ಫೈನಲಿ ವಿ ರೀಚ್ ದ ಎಲಿಫೆಂಟ್ ಕೇವ್. ನೋಡ್ಬೋದು ಬೋರ್ಡ್, ಎಲಿಫೆಂಟ್ ಕೇವ್ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್. ಹೊರಗಡೆ ಹೋಗ್ಬೇಕು ಅಂದ್ಕೊತೀನಿ. ಕೋತಿಗಳು ಇದೆ ಗುರು, ಭಯ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ಫೋನ್ ಆಚೆಕ್ರೆ ಎಲ್ಲಿ ಕಿತ್ಕೊಂಡು ಹೋಗ್ಬಿಡುತ್ತೋ ಅಂತ. ನಮ್ಮ ಫ್ರೆಂಡ್ ಒಬ್ರದ್ದು ಹಿಂಗೆ ವೀಡಿಯೋ ಮಾಡ್ತಾಯಿದ್ರು, ನೀವು ಡಿಂಬದಿಂದನೇ ಫುಲ್ ಕಿತ್ಕೊಂಡು ಹೋಗ್ಬಿಡ್ತು. ಇದೇನೋ ಮ್ಯಾಪ್ ಹಾಕಿದ್ದಾರೆ, ಏನಿದು ಇದರಲ್ಲೆಲ್ಲ ಹೋಗ್ಬೇಕು ಅಂತ ಮ್ಯಾಪು ಇದೇನೋ ಹಾಕಿದ್ದಾರೆ ಹಿಂದಿನ. ಇಲ್ಲಿನ ಜನ ಹೆಂಗೆ ಅಂದರೆ, ಇವಾಗ ನಮ್ಮ ಮನೇಲಿ ಮಾರ್ನಿಂಗ್ ಹೆಂಗೆ ಹಾಲು ನ್ಯೂಸ್ ಪೇಪರ್ ಹಾಕ್ತೀವಿ, ಅದ್ರಲ್ಲಿ ಇಲ್ಲಿ ಹಾಲಿನ ಜೊತೆಗೆ ವಡಾಪಾವ್ ಯೂಸ್ ಮಾಡ್ತಾರಲ್ಲ, ಆ ಪಾವ್ ಯೂಸ್ ಮಾಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಷ್ಟೇ, ವಡಾಪಾವ್, ಮಿಸಲ್ ಪಾವ್, ಉಸಲ್ ಪಾವ್ ಅಂಥದ್ದನ್ನೇ ತಿನ್ನೋದು. ನಮ್ಮ ಕಡೆ ಇಡ್ಲಿ, ವಡೆ, ಸಾಂಬಾರು, ಮಸಾಲೆ ದೋಸೆ ತಿಂತೀವಿ. ಇಲ್ಲಿ ಇಡ್ಲಿ, ವಡೆ, ಸಾಂಬಾರು, ಒಂದು ಸಿಂಗಲ್ ಇಡ್ಲಿ, ವಡೆ, ಸಾಂಬಾರು ಹೋಟ್ಲಿಗೆ ಹೋಗಿ ಕೇಳ್ದ ಅಂದರೆ ಮಿನಿಮಮ್ 150 ರೂಪೀಸ್ ಇರುತ್ತೆ ಸಿಂಗಲ್ ಇಡ್ಲಿ, ವಡೆ, ಸಾಂಬಾರು. ಹೆವಿ ಕಾಸ್ಟ್ಲಿ ಗುರು ಸೌತ್ ಇಂಡಿಯನ್ ಫುಡ್ ಅಂದರೆ. ಆದರೆ ಪಾವು ಹೋಗ್ಬಿಟ್ರೆ 5 ರೂಪಾಯಿ 10 ರೂಪಾಯಿ ಪಾವು ಅಷ್ಟೇ, ಫುಲ್ ಚೀಪು ಪಾವು ಮಾತ್ರ. ಇಲ್ಲಿ ಹೆವಿ ಜನ ಇದ್ದಾರೆ. ಏನೋ ಟಿಕೆಟ್ ತೊಗೋಬೇಕು, ಏನೋ ಟಿಕೆಟ್ ತೊಗೊತಿದ್ದಾರೆ. ಟಿಕೆಟ್ ತೊಗೊಂಡು ಹೊರಗಡೆ ಹೋಗ್ಬೇಕು ಅಂದ್ಕೊತೀನಿ. ಹಿಂಗೆ ಹತ್ಕೊಂಡು ಬಂದ್ವಿ, ಇವಾಗ ಹೊರಗಡೆ ಹೋಗ್ಬೇಕು. ಎಲಿಫೆಂಟ್ ಕೇವ್ ಹೊರಗಡೆ ಏನೋ ಮಾನ್ಯುಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ನಟರಾಜ ಶಿವಗುರು ನೃತ್ಯ ಮಾಡ್ತಾ ಇರುವಂಥ ಒಂದು ಶಿವ ನಟರಾಜ ಕೇಳಿರ್ತೀರ. ನನ್ನ ವಾಯ್ಸ್ ನಿಮಗೆ ಕೇಳಿಸಿಲ್ಲ ಅನ್ಕೊತೀನಿ. ಫುಲ್ ಕ್ರೌಡ್ ಇದೆ ಗುರು ಇಲ್ಲಿ. ಇಂಡಿಯಾ ಗೇಟ್, ತಾಜ್ ಹೋಟೆಲ್, ತಾಜ್ ಕೇಳಿರ್ತೀರಾ, ನೋಡಿರ್ತೀರಾ. ನೋಡಿ ಇದೆ ಹೋಟೆಲ್ ತಾಜ್, ಕೇಳಿರ್ತೀರಿ. ಫುಲ್ ಕ್ರೌಡ್ ಇದೆ. ನನ್ನ ವಾಯ್ಸ್ ಕೇಳಿಸಲ್ಲ ಅನ್ಕೊತೀನಿ. ಫೆರಿಲ್ ಬರ್ತಾ ಬ್ಯಾಟ್ರಿ ಡೆಡ್ ಆಗೋಯ್ತು ಗುರು, ಬ್ಯಾಕಪ್ ಇರಲಿಲ್ಲ. ಸೊ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೋಟೋಸ್ ಇದೆ, ನೋಡಿ ವೀಡಿಯೋದಲ್ಲಿ ಹಾಕಿರ್ತೀನಿ. ಅಷ್ಟೇ ಗುರು ಇವತ್ತಿಂದು. ಇದನ್ನು ಮುಗಿಸ್ಕೊಂಡು ಹೋಗಿ ನಾಳೆ ಮುಂಬೈ ದರ್ಶನ್, ಫುಲ್ ಮುಂಬೈ ಟೂರ್ ಗುರು. ಅದ್ರದ್ದು ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ವೀಡಿಯೋ ಹಾಕಿರ್ತೀನಿ, ನೋಡ್ಕೊಬೋದು. ಅಷ್ಟೇ ಗುರು, ಇದು ಪಕ್ಕನೇ ಇರೋದು ಇಂಡಿಯಾ ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜು. ಅದ್ರ ಪಕ್ಕ ಒಬೇರ ಹೋಟ್ಲು ಗುರು, ಇದು ಹೊಸದು. ಇದೊಂದು 50 ವರ್ಷ ಆಯಿತು. ತಾಜ್ ಹೋಟ್ಲು ಕಟ್ಟಿ ಒಂದು 100 ವರ್ಷ, ಇನ್ನೂ ಜಾಸ್ತಿನೇ ಆಗಿದೆ ಅನ್ಕೊತೀನಿ. ಓಕೆ ಗಾಯ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದರೆ ಲೈಕ್. ಬಾಯ್.